ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬಾ ಮುಖ್ಯವಾಗಿರುವಂಥ ಪಾಯಿಂಟ್ಸ್ನ ನಾನು ಹೇಳ್ತಾ ಇದ್ದೀನಿ. ಈ 3 ಪಾಯಿಂಟ್ಸ್ನ ನೀವು ತಿಳ್ಕೊತು ಅಂತಂದರೆ ನೀವು ಕೂಡ ಜಾಸ್ತಿ ಈ ರೀತಿ ಬಟ್ಟೆಗಳು ಬರಬೇಕು ಅಂತಂದರೆ, ನಿಮಗೆ ಬಟ್ಟೆಗಳೇ ಬರ್ತಾ ಇಲ್ಲ ಅಂತಂದರೆ ಫಸ್ಟ್ ಎಲ್ಲ ಟೈಲರ್ಸ್ಗಳು ಕೂಡ ಈ 3 ಪಾಯಿಂಟ್ಸ್ಗಳನ್ನ ತಿಳ್ಕೊಳ್ಳೇಬೇಕು. ಸೊ ಏನು ಆ 3 ಪಾಯಿಂಟ್ಸ್ಗಳು ಅನ್ನೋದನ್ನು ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಬಂದು, ಬ್ಲೌಸು ಯಾವಾಗ ಅವರು ಕೊಡ್ತಾರೆ ಸುಮಾರು ದಿನದ ತನಕ ಇಟ್ಕೊಳ್ಬಾರ್ದು. ಇವಾಗ ಕೊಟ್ಟರೆ 3 ಡೇಸ್ 2 ಡೇಸಲ್ಲಿ ನೀವು ಸ್ಟಿಚಿಂಗ್ ಮಾಡಿ ಕೊಡಬೇಕು. ಆವಾಗ ಏನಾಗುತ್ತೆ ಅಂತಂದರೆ ಬೇಗ ಸ್ಟಿಚ್ ಮಾಡಿ ಕೊಡ್ತಾರೆ ಅನ್ನೋ ಕಾರಣಕ್ಕಾದರೂ ನಿಮಗೆ ಬಟ್ಟೆಗಳನ್ನೋದು ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಟೈಲರ್ಗಳಿಗೆ ಬರೋವಂಥ ಫಸ್ಟ್ ಕಂಪ್ಲೇಂಟ್ ಬಂದು ಕರೆಕ್ಟ್ ಟೈಮಿಂಗ್ಸ್ಗೆ ಕೊಡಲ್ಲ ಅನ್ನೋದೇ. ಸೊ ಆ ಟೈಮಿಂಗ್ಸ್ಗೆ ಕೊಡ್ತೀವಿ ಅನ್ನೋದು ಅವ್ರಿಗೆ ಮನದಟ್ಟಾಗಬೇಕು. ಆವಾಗ ನಿಮಗೆ ಬಟ್ಟೆಗಳು ಅನ್ನೋದು ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಮೊದಲನೇ ಟಿಪ್ ಬಂದು ಬೇಗ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಕೊಡಿ. ನಿಮ್ಗೆ ಆಯಿತು ಅಂತಂದರೆ ಬೆಳಿಗ್ಗೆ ಕೊಟ್ಟರೆ ಸಂಜೆಗೆ ಕೊಟ್ಬಿಡಿ. ಆವಾಗಂತೂ ಇನ್ನೂ ಕೂಡ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಹಾಗೆಯೇ ಬೇಗ ಬ್ಲೌಸ್ಗಳನ್ನ ಕೊಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದು, ನೀವು ಯಾರಾದರೂ ಬ್ಲೌಸ್ಗಳನ್ನ ಕೊಟ್ಟರು ಅಂತಂದರೆ ಅದನ್ನು ನೀಟಾಗಿ ಫಿನಿಷಿಂಗ್ ಅನ್ನೋದನ್ನು ಮಾಡಿ. ಅಕಸ್ಮಾತ್ ನಿಮಗೆ ಫಿನಿಷಿಂಗ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ, ಸೊ ಇವಾಗೆಲ್ಲ ಏನು ಯೂಟ್ಯೂಬಲ್ಲೆಲ್ಲ ನಾನೇ ಇವಾಗ ಹಾಕಿದ್ದೀನಿ ಅಲ್ವಾ ವೀಡಿಯೋಸ್ಗಳೆಲ್ಲನೂ ಕೂಡ, ಆ ರೀತಿ ಯೂಟ್ಯೂಬಲ್ಲೆಲ್ಲ ವೀಡಿಯೋಗಳನ್ನ ನೋಡಿಕೊಂಡು ಎಕ್ಸ್ಟ್ರಾ ನೀವು ಯಾವ ರೀತಿ ಫಿನಿಷಿಂಗ್ ಅನ್ನೋದನ್ನು ಕೊಡ್ಬೋದು ಅನ್ನೋದನ್ನು ಕೂಡ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಆವಾಗ ನಿಮಗೆ ಏನಾಗುತ್ತೆ ಅಂತಂದರೆ, ಫಿನಿಷಿಂಗ್ ನೀಟಾಗಿತ್ತು ಅಂತಂದರೆ ನೀವು ಬ್ಲೌಸ್ಗಳನ್ನ ನೀವು ಕೇಳಲಿಲ್ಲ ಅಂತಂದರೂ ಕೂಡ ಜಾಸ್ತಿ ಬ್ಲೌಸ್ಗಳು ಅನ್ನೋದು ಬರ್ತಾ ಹೋಗುತ್ತೆ. ಸೊ ಫಿನಿಷಿಂಗ್ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ನೀಟಾಗಿ ಥ್ರೆಡ್ ಪೈಪಿಂಗ್ ಕೊಟ್ಟು ಹಾಗೆಯೇ ಓವರ್ಲಾಕ್ ಮಾಡಿ ಈ ರೀತಿ. ಸೊ ಈ ರೀತಿ ಮಿಷಿನ್ ಇಟ್ಕೊಂಡು ಓವರ್ಲಾಕ್ ಮಾಡಿ ಹಾಗೆಯೇ ಥ್ರೆಡ್ ಪೈಪಿಂಗ್ ಕೊಟ್ಟು ಬುಟಿಕ್ ಸ್ಟೈಲ್ಗಳಲ್ಲಿ ಫಿನಿಷಿಂಗ್ನ ಕೊಡ್ತಾ ಹೋಗಿ. ಆವಾಗ ನಿಮಗೆ ನೀವು ಬುಟಿಕ್ ಸ್ಟೈಲಲ್ಲಿ ಫಿನಿಷಿಂಗ್ ಕೊಡ್ತಾ ಹೋಯ್ತು ಅಂತಂದರೆ ನಿಮಗೆ ಎಷ್ಟು ಜಾಸ್ತಿ ಬ್ಲೌಸ್ಗಳನ್ನ ಎಲ್ಲರೂ ಕೂಡ ಒಬ್ಬರಿಂದ ಒಬ್ರಿಗೆ ಹೇಳಿ ಅಂತ ಅಂದ್ಬಿಟ್ಟು ಏನಾಗುತ್ತೆ ಅಂತಂದರೆ ಜಾಸ್ತಿ ಬ್ಲೌಸ್ಗಳನ್ನ ಎಲ್ಲರೂ ಕೂಡ ಕೊಡ್ತಾ ಹೋಗ್ತಾರೆ. ಸೊ ನಾವೇ ಹೇಳ್ಕೊಳ್ಳೋದ್ಕಿಂತ ಯಾರಾದರೂ ಫಿನಿಷಿಂಗ್ ನೀಟಾಗಿ ಒಬ್ರದ್ದು ಹೊಲ್ಕೊಡ್ತು ಅಂತಂದರೆ ಇನ್ನೊಬ್ರಿಗೆ ಅದು ಹೇಳೋದಿದೆಯಲ್ವ, ಅದು ಮೌತ್ ಟು ಮೌತ್ ರೀಚ್ ಆಗುತ್ತೆ ಎಲ್ರಿಗೂ ಕೂಡ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀವಿ. ಸೆಕೆಂಡ್ ಪಾಯಿಂಟ್ ಬಂದು, ನೀವು ಫಿನಿಷಿಂಗ್ ಅನ್ನೋದನ್ನು ನೀಟಾಗಿ ಸೈಡ್ ಫಿಟ್ಟಿಂಗ್ ಎಲ್ಲನೂ ಕೂಡ ಕರೆಕ್ಟಾಗಿ ಮಾಡಿ ಅವ್ರಿಗೆ ನೋಡಿದ ತಕ್ಷಣ ಬ್ಲೌಸು ವಾವ್ ಅನಿಸ್ಬೇಕು. ಆ ರೀತಿ ನೀವು ನೀಟಾಗಿ ಐರನ್ ಮಾಡಿಟ್ಟು ಪೈಪಿಂಗ್ ಹಾಕಿಟ್ಟು ಆ ಥರ ಎಲ್ಲ ಮಾಡ್ತು ಅಂತಂದರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಮೊದಲು ನೀವು ಸ್ಟಿಚ್ ಮಾಡ್ತಾಯಿದ್ದೀರಾ ಅಂತಂದರೆ ಅಮೌಂಟ್ ಕೂಡ ಕಡಿಮೆ ತಗೊಳ್ಳಿ. ಸೊ ಮೊದಲೇ ನೀವು ಜಾಸ್ತಿ ತಗೋತು ಅಂತಂದರೆ ನಿಮಗೆ ಬಟ್ಟೆಗಳು ಬರೋದು ಕೂಡ ಕಡಿಮೆ ಆಗುತ್ತೆ. ಫಸ್ಟ್ ನೀವು ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಅಂತಂದರೆ 1 ಇಯರ್ಗೆ ಒಂದು ಸಲ ನೀವು 50 ರುಪೀಸ್ ಇಲ್ಲ 100 ರುಪೀಸ್ನ ಏರಿಸ್ತಾ ಹೋಗ್ಬೋದು. ಸೊ ಡಿಸೈನ್ಗಳು ತಕ್ಕಂತೆ ನೀವು ಅಮೌಂಟ್ನ ಕೂಡ ಜಾಸ್ತಿ ಮಾಡ್ತಾ ಹೋಗ್ಬೋದು. ಆ ರೀತಿ ನೀವು ಹೆಚ್ಚಿಸ್ಕೊಳ್ತಾ ಹೋಗಿ. ಫಸ್ಟೇ ಅಮೌಂಟ್ ಜಾಸ್ತಿ ತಗೋತೀರಾ ಅಂತಂದರೆ ನಿಮಗೆ ಬಟ್ಟೆಗಳು ಕೊಡೋದು ಕಡಿಮೆ ಆಗುತ್ತೆ. ನಿಮಗಿಂತ ಅಲ್ಲಿ ಬೇರೆಯವರು ಕಡಿಮೆ ತಗೋತಾ ಇದ್ದಾರೆ ಅಂತಂದರೆ ಎಲ್ಲರೂ ಕೂಡ ಆ ಕಡೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಮೂರನೇ ಪಾಯಿಂಟ್ ಬಂದು, ಕಸ್ಟಮರ್ ಹತ್ರ ಚೆನ್ನಾಗಿ ಮಾತಾಡೋದನ್ನು ಕಲ್ತ್ಕೊಳ್ಳಿ. ಸೊ ಏನು ಬ್ಲೌಸ್ ಕೊಟ್ರಾ ಈಸ್ಕೊಂಡು ಬಿಡೋದು, ಅದು ಸರಿ ಹೊಲ್ಕೊಡ್ತೀನಿ ಆ ಥರ ಎಲ್ಲ ಮಾತಾಡೋದಕ್ಕಿಂತ ನಗ್ನಗ್ತಾ ಸರಿ ಕೊಡಿ ಹೊಲ್ಕೊಡ್ತೀನಿ ಯಾವಾಗ ಬೇಕು ಆ ರೀತಿ ಮಾತಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನೀವು ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂದ್ಬಿಟ್ಟು ನಿಮಗೆ ಬ್ಲೌಸ್ ಬರೋದು ಜಾಸ್ತಿ ಆಗುತ್ತೆ. ಸೊ ಮೇಯ್ನ್ ಪಾಯಿಂಟ್ ಬಂದು ನಿಮ್ಮ ಫಿನಿಷಿಂಗ್ ಅನ್ನೋದನ್ನು ನೀಟಾಗಿ ಕೊಟ್ಟು ಈ ರೀತಿ ಬಂದವ್ರನ್ನ ನೀಟಾಗಿ ಮಾತಾಡಿಸಿ ನೀವು ಬ್ಲೌಸ್ ಈಸ್ಕೋತು ಅಂತಂದರೆ ಇನ್ನೂ ಒಂದು ಸಲ ಬಂದು ಕೊಡಬೇಕು ಅನ್ನೋದು ಅವ್ರಿಗೆ ಮನಸ್ಸಿಗೆ ಅನಿಸುತ್ತೆ. ಸೊ ಇವು 3 ಪಾಯಿಂಟ್ಗಳನ್ನ ತಿಳ್ಕೊತು ಅಂತಂದರೆ ನಿಮಗೂ ಕೂಡ ಬಟ್ಟೆಗಳು ಜಾಸ್ತಿ ಬರುತ್ತೆ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.